ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋ. ಹೌದು ಅವರ ಬಿಡಬಾರ್ದು, ಅವರ ಬಿಡಬಾರ್ದು. ಯಾವುದ್ಯಾವುದೋ ಕುನ್ನಿಗಳ ಮುಂದ ನೀವು ತಲೆ ತಗ್ಗಿಸಬಾರ್ದು ಅವರ. ಅಯ್ಯೋ, ಈ ಮುದುಕಿ ಎಲ್ಲೆಲ್ಲೋ ಬಿಸಾಕದ್ಲಲ್ಲ. ಇಲ್ಲೆಲ್ಲೂ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಏನ್ ಮಾಡೋದು? ಈ ಡಿಎನ್ಎ ರಿಪೋರ್ಟ್ಗೆ ರೆಕ್ಕೆ ಬಂದೇನಾದ್ರೂ ಹಾರೋಯ್ತಾ? ಏನ್ ಮಾಡ್ಲಿ? ಈ ಮುದುಕಿ ಕೈ ಸುಮ್ಮನೆ ಇರಲ್ಲ. ಅದ್ ಎಲ್ಲಿ ಬಿಸಾಕುತ್ತಲೋ ಏನೋ. ಈಗ ಏನ್ ಮಾಡ್ಲಿ? ಮುತ್ತಿಗೆ ನನ್ನ ಸಂಕಟಕ್ಕೆ ತಳ್ಳಿ ಅಲ್ಲಿ ನಗ್ತಾ ಇದೆಯಾ? ಕರ್ಮ, ಈಗ ಏನ್ ಮಾಡ್ಲಿ? ಈ ರಿಪೋರ್ಟ್ ಎಲ್ಲೂ ಕಾಣ್ತಿಲ್ವಲ್ಲ, ಈಗ ಏನ್ ಮಾಡ್ಲಿ? ಇಲ್ಲೇ ಎಸದ್ಲಲ್ಲ. ಕಾಣ್ತಿಲ್ಲ. ಒಳಗೇನಾದ್ರೂ ಬಿದ್ದಿದ್ಯಾ? ಈಗ ಏನ್ ಮಾಡ್ಲಿ? ಸರ್. ಓಹ್, ಓಕೆ, ಆಯ್ತು, ಆಮೇಲೆ ಮಾತಾಡ್ತೇನೆ. ಏನಪ್ಪ? ಆಕ್ಚುಲಿ ಮಕ್ಕಳು ಆಟ ಆಡ್ತಾ ಇದ್ರು, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಡಿಎನ್ಎ ರಿಪೋರ್ಟ್. ಈ ವಿಷಯ ನನಗೂ ಪಲ್ಲವಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಕೂಡ್ದು. ನಾನ್ ಬದುಕಿರೋವರೆಗೂ ಯಾರಿಗೂ ಗೊತ್ತಾಗಕೂಡ್ದು. ನನ್ನ ಹೆಂಡತಿ ಪ್ರಭಾವತಿ ಕೂಡ ಗೊತ್ತಾಗಕೂಡ್ದು. ಹಾಗಾದ್ರೆ ಈ ರಿಪೋರ್ಟ್ ಅಲ್ಲಿರೋದು ನಿಜಾನಾ?
ಅನು ಅನು ಪಲ್ಲವಿಯವ್ರ ಮಗಳ ಅಲ್ವಾ? ಹೌದಪ್ಪ, ಹೌದು. ಪಲ್ಲವಿಯ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣಪ್ಪ. ಆ ಪಾಪ ಪ್ರಜ್ಞೆ ಇವತ್ತು ನನ್ನನ್ನು ಕಾಡ್ತಾ ಇದೆ. ಎಷ್ಟೋ ರಾತ್ರಿ ನಾನು ನಿದ್ರೆ ಸಹ ಮಾಡಿಲ್ಲ. ಸರ್, ಇಫ್ ಯು ಡೋಂಟ್ ಮೈಂಡ್, ಪಲ್ಲವಿಯವ್ರ ಬದುಕಲ್ಲಿ ಏನಾಗಿದೆ ಅಂತ ಕೇಳ್ಬೋದಾ? ನಾನೊಬ್ಬ ಅಯೋಗ್ಯಪ್ಪ. ನಾನು ಅಯೋಗ್ಯ ಆಗಿದ್ದಕ್ಕೋ ಏನೋ, ಒಬ್ಬ ಅಯೋಗ್ಯನ ಪಲ್ಲವಿ ಮದ್ವೆ ಆಗೋದಕ್ಕೆ ಕಾರಣ ನಾನಾದೆ. ಸರ್, ನೀವು ತುಂಬಾ ಸಂಭಾವಿತರು. ಹಾಗೆಲ್ಲ ತಪ್ಪು ನಡೆಯೋದಕ್ಕೆ ನೀವು ಬಿಡೋರಲ್ಲ. ಆಕ್ಚುಲ್ ಆಗಿ ಏನಾಯ್ತು ಸರ್? ಮೋಸ ಮಾಡಿದವನೋ ಯೋಗ್ಯ, ಮೋಸ ಹೋದವನೋ ಯೋಗ್ಯ ಅಲ್ವೇನಪ್ಪ? ಸರ್, ನೀವು ಹೇಳಿದ್ ನನಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್ ಬಿಡಿಸಿ ಹೇಳಿ, ಏನಾಗಿದೆ ಪಲ್ಲವಿಯವ್ರ ಜೀವನದಲ್ಲಿ? ಸರಿಯಾಗಿ ಆ ವ್ಯಕ್ತಿ ಹಿಂದೆ ಮುಂದೆ ಪರಿಶೀಲಿಸದೆ, ಅವನ ವ್ಯಕ್ತಿತ್ವ ತಿಳ್ಕೊಳ್ದೆ ಮದುವೆ ಮಾಡಿಕೊಟ್ಬಿಟ್ಟೆ. ಮದುವೆ ಆದ್ಮೇಲೆ ಪಲ್ಲವಿ ಗೊತ್ತಾಯ್ತು ಅವನೊಬ್ಬ ನೀಚ ಅಂತ. ನನಗೆ ನೋವಾಗಬಾರದು ಅಂತ ಇಷ್ಟು ದಿವಸ ಪಲ್ಲವಿ ಆ ನೀಚ ಮಾಡಿದ್ದನ್ನೆಲ್ಲ ಪಲ್ಲವಿ ಮುಚ್ಚಿಟ್ಲು. ಅದನ್ನೆಲ್ಲ ಮುಚ್ಚಿಟ್ಟು ನರಕ ಅನುಭವಿಸ್ಬಿಟ್ಲಪ್ಪ. ಏನ್ ಮಾಡೋದು? ಹೇಗೋ ಏನೋ ವರ್ಷಗಳ ನಂತರ ನನಗೆ ಅವನ ವ್ಯಕ್ತಿತ್ವ ಗೊತ್ತಾಯ್ತು. ಅವನೊಬ್ಬ ದೊಡ್ಡ ನೀಚ ಅಂತ. ಸರ್, ಪಲ್ಲವಿಯವ್ರ ಲೈಫಲ್ಲಿ ದ್ರೋಹ ಆಗಿದೆ ಅಂದ್ರೆ ಯಾವ ತರ ಸರ್? ಅವನು ಪಲ್ಲವಿಗೂ ತಿಳಿಸದೆ ಬೇರೆ ಹುಡುಗಿನ ಮದ್ವೆ ಆಗಿದ್ದ. ಅವಳು ಬೇರೆ ಯಾರು ಅಲ್ಲಪ್ಪ, ಪಲ್ಲವಿಯ ಆಪ್ತ ಸ್ನೇಹಿತೆ, ಪ್ರಾಣ ಸ್ನೇಹಿತೆ ಅಪ್ಪ. ಪಲ್ಲವಿಯ ಪ್ರಾಣ ಸ್ನೇಹಿತೆ ಅಂತ ಹೇಳಿದ್ನಲ್ಲ, ಅವಳು ಮಗಳೇ ಅಪ್ಪ ಈ ಅನು. ಸಾಧ್ಯವಾದ್ರ ನನ್ನನ್ನು ಕ್ಷಮೆ ಮಾಡು. ನಾನು ನಿನ್ ಗೆಳತಿ ಅಲ್ಲ, ನಾನೊಬ್ಬಳು ದ್ರೋಹಿ. ಅನುಪಮ ಹಾಗೆಲ್ಲ ಹೇಳ್ಬೇಡ. ನಮ್ಮಿಬ್ರಾಕಿ ಗಂಡನು ಒಬ್ನೇ ಅದನ. ಇನ್ಮೇಲೆ ಈ ಮಗುಗ ಅಪ್ಪ ಅಮ್ಮ ಎಲ್ಲ ನೀನೆ. ಪಾಪ ಪ್ರಜ್ಞನ ಬಿಟ್ಟು ಹೋಗ್ಬೇಕಂದ್ರ ಈ ಮಗು ನಿನ್ನತ್ರ ಬೆಳೆದೇ ಸೂಕ್ತ ಐತಿ.
ತನ್ನ ಗಂಡನ ಕುಡಿ ಸ್ನೇಹಿತೆಯ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಗೊತ್ತಾದಾಗ